ನನ್ನ ಎದುರಿಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕೇಳ್ತೀಯಲ್ಲ, ಎಷ್ಟು ಧೈರ್ಯ ಇರಬೇಕು. ಈ ಐಡಿಯಾ ಕೊಟ್ಟವ್ರು ಯಾರು? ಅಕ್ಕಪಕ್ಕದ ಮನೆಯವರ? ಪಕ್ಕದಲ್ಲಿ ಹೊಸ್ತಾಗಿ ಬಂದಿದಾರಲ್ಲ ಅವ್ರ? ನಾನೇ ಯೋಚನೆ ಮಾಡ್ದೆ. ಒಂದೇ ಮನೆಯಲ್ಲಿ ಇಬ್ಬಿಬ್ರು ಯೋಚನೆ ಮಾಡಬಾರ್ದು. ಅದೇ ತರ ಒಂದು ಮನೆಗೆ ಎರಡು ಮುಂಬಾಗಿಲಿಡಕ್ಕಾಗಲ್ವೋ ಹಾಗೆ ಗಂಡ ಅನಿಸ್ಕೊಂಡು ನಾನು ಯೋಚನೆ ಮಾಡಬೇಕು, ಹೆಂಡತಿ ಅನಿಸ್ಕೊಂಡವಳು ನೀನ್ ಅದನ್ನ ಫಾಲೋ ಮಾಡಬೇಕು. ಏನು ಮಾಡಬೇಕು? ಫಾಲೋ ಮಾಡ್ಬೇಕು. ಇದಷ್ಟೇ? ಎರಡು, ಇದು ಒಂದು, ಎರಡನ್ನು ಕೂಡಿದ್ರೆ ಮೂರು ಅಲ್ಲ 4. 2, 1, 3 ಅಲ್ವೇನ್ರಿ? ಅದು ಲೆಕ್ಕದ ಮೇಷ್ಟ್ ಹೇಳ್ಕೊಟ್ಟಿರೋದು. ಇದು ನಿನ್ನ ಗಂಡ ನಾನ್ ಹೇಳ್ತಿರೋ ಲೆಕ್ಕ. ಎರಡನ್ನು ಕೂಡಿದ್ರೆ 4. ಹಾಗೆ ನೋಡು, ನಾನು ಹೇಳಿದ್ದೆಲ್ಲ ನೀನ್ ಸರಿಯಾಗಿ ಕೇಳಿದ್ರೆ ಕಬ್ಬನ್ ಪಾರ್ಕ್ ನಲ್ಲಿರೋ ಎಲಿಜಬೆತ್ ರಾಣಿ ಸ್ಟ್ಯಾಚ್ಯೂ ಪಕ್ಕದಲ್ಲಿ ನನ್ನ ಹೆಂಡತಿ ಅಂದ್ರೆ ನಿಂದು ಒಂದು ಸ್ಟ್ಯಾಚ್ಯೂ ಮಾಡಿಸ್ತೀನಿ. ನೀನೇನಾದ್ರೂ ಮಿಸ್ ಹೊಡೆದ್ರೆ ಸೀದಾ ಹರಿಶ್ಚಂದ್ರ ಘಾಟ್ ನಲ್ಲಿ ಉಸಿರು ಸಮೇತ ಸಮಾಧಿ ಮಾಡಿಬಿಡ್ತೀನಿ. ಆಮೇಲೆ ಅದೇನ ಕೆಲಸ ಅಂದಿಯಲ್ಲ, ಆ ಯೋಚನೆನ ಗಂಟ್ಲಲ್ಲೇ ಅದುಮ್ಕೋಬೇಕು. ಏನ್ ಮಾಡ್ಬೇಕು? ಗಂಟ್ಲಲ್ಲಿ ಅದುಮ್ಕೋಬೇಕು. ಅದು ಗುರು ಒಂದ್ ತಮ್ಮ ಕೊಡಮ್ಮ. ಕೆಲಸ ನೋಡ. ಅಯ್ಯೋ ಅದಿರ್ಲಿ. ಅದ್ ಸರಿ, ಆ ವೇಸ್ಟ್ ಬಡಿಯಲ್ಲಮ್ಮ. ಅಲ್ಲೇ ಎಲ್ಲ ಕೆಲಸ ಮಾಡ್ತಾ ಇರ್ತಾನ ನೋಡ. ಕೆಲಸ ಮಾಡ್ತಿರ್ತಾನೋ ಇಲ್ಲ ಓತ್ಲ ಹೊಡ್ತಾ ಇರ್ತಾನೋ, ಬಾ ನೋಡೋಣ. ನನಗೆ ಕೆಲಸ ಇದೆ, ಬಿಟ್ಬಿಡು. ನೋಡು, ಸಿನ್ಸಿಯರ್ ಕೆಲಸ ಮಾಡಿ ಬೇರೆಯವ್ರಿಗೆ ಕೆಟ್ಟ ಹೆಸರು ತಬೇಡ. ಸುಮ್ನೆ ಬಾರ ನೋಡೋಣ, ಬಾರ ನೋಡೋಣ ಅಂದ್ರೆ ಏನ ಕೆಲಸ ಮಾಡ್ಕೊಬಿಡಲ್ವಲ್ಲ? ಕೆಲಸ ಮಾಡಿ ಅವನ ಮೂತರ ಇವನೇ. ರಾಮನಾಥ ವೇಸ್ಟ್ ಮಾಡಿ. ಅಯ್ಯೋ ಏನ್ ಸಿನ್ಸಿಯರ್ ಕೆಲಸ ಮಾಡ್ತಾವನಮ್ಮ. ಕೆಲಸ ಮಾಡ್ಲಿ ಬಿಡು, ನೀನು ಕೆಲಸ ಮಾಡ. ಕೆಲಸನ ಮಾಡ್ತಾವನೆ. ಹಿಡ್ಕ ಹಿಡ್ಕ ಹಿಡ್ಕ, ಸ್ವಲ್ಪ ಹೆಲ್ಪ್ ಮಾಡಮ್ಮ. ಅಯ್ಯೋ ನನ್ನ ಮಗ ನಿದ್ದೆ ಮಾಡ್ತಾವ. ನಾಳೆ ಡೆಲಿವರಿ ಕೊಟ್ಬಿಡ್ಬೋದು ಸರ್. ಮಗನೆ ನಾವು ಕಣ, ನನ್ನ ಮಕ್ಳ ನೀವ? ನಾನೆಲ್ಲೋ ಯಜಮಾನಿ ಬಂದ್ರು ನಿಮ್ ಕಾಟ ತಡಿಯಕ್ಕಾಗ್ದೆ ಇಲ್ಲಿ ಬಂದ್ ಬಿತ್ಕೊಂಡ್ರೆ ಇಲ್ಲೂ ಬಂದ್ ಗೋಳಿ ಕೂತಿರಲ್ಲ. ಯಜಮಾನ್ರು ಬರೋ ಹೊತ್ತಲ್ಲಿ ಈಗ ಮಲ್ಕೊಂಡು ನಿದ್ದೆ ಹೊಡಿತಾ ಇದೆಯಲ್ಲ, ಇದು ಸರಿನಾ? ಅದು ನಿನ್ನೆ ರಾತ್ರಿ ಎಲ್ಲ ಹೆಂಡತಿ ಜೊತೆ ಜಾಲಿಯಾಗಿದ್ನಲ್ಲ, 12 ಗಂಟೆ ಆಗೋಯ್ತು, ನಿದ್ದೆನೇ ಬರ್ಲಿಲ್ಲ. ಅದಕ್ಕೆ ಇಲ್ಲಿ ಬಂದು. ಅಲ್ಲ ಕಣ, ಯಾವಾಗ ನೋಡ್ಲಿ ಹೆಂಡತಿ ಜೊತೆಲಿ ಮಲಗಿದ್ದೆ, ಹೆಂಡತಿ ಜೊತೆಲಿ ಜಾಲಿಯಾಗಿದ್ದೆ, ಆಗಿದ್ದೆ ಹೀಗಿದ್ದೆ ಅಂತ ಹೇಳ್ತೀಯಲ್ಲ, ಏನಪ್ಪಾ ಅಂತ ಮಾತು? ಇವನು ಈಗ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ಕೊಂಡ್ಬಿಟ್ಟವನೆ. ಹೌದಾ? ನಾನು ಈಗ ಮದುವೆ ಮಾಡ್ಕೊಂಡಿದ್ದೀನಿ ಅಂತಾನೆ ಅನ್ಕೊಂಡಿರೋದು. ಇನ್ನೇ ನಿಮ್ಮಿಬ್ಬರು ತರನ. ಇವನು 2 ಮಕ್ಳು ತಂದೆ, ನೀನು 4 ಮಕ್ಳು ತಂದೆ. ಅಂದ್ರೆ ಅರ್ಧ ಲೈಫ್ ಬೋಲ್ಡ್ ಔಟ್. ಮಾಡಕ್ ಬೇರೆ ಏನು ಕೆಲಸ ಇಲ್ಲ. ನನಗೆ ಮಕ್ಳೇ ಆಗಿಲ್ಲ. ನಾವಿಬ್ರು ಯೂತ್ಸು. ನಾನ್ ಅಂಬರೀಷು, ಅವಳು ಅಂಬಿಕಾ. ಚಳಿ ಚಳಿ ತಾಳೆನು ಈ ಚಳಿಯ ಮೊಗಲೇ ಕರಿಯ. ಓಹೋ ಅಯ್ಯೋ ಸರ್, ನೀವ ಸರ್? ಗೊತ್ತಾಗಲಿಲ್ಲ ಸರ್, ಸಾರಿ ಸರ್. ಚೆನ್ನಾಗಿ ಹಾಡ್ತೀಯಾ? ನಿನ್ ಕಚೇರಿನ ಸಾಯಂಕಾಲ ಇಟ್ಕೊಂಡು ಹಾಡ್ಕೋ, ಈಗ ಕೆಲಸ ಮಾಡಿ ಹೋಗು. ನಾನ್ ಕೆಲ್ಸನೇ ಮಾಡ್ತಾ ಇದ್ದೆ ಸರ್. ಈ ಕರಿ ನನ್ನ ಮಗನೇ ಸರ್ ಹಾಡಕ್ ಹೇಳಿದ್ದು. ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡ್ರ. ತಕ್ಕಳಪ್ಪ, ಯಜಮಾನ್ರೆ ಸುಮ್ನೆ ಹೋಗ್ತಾವ್ರೆ, ನಿಂದೇನ್ ತಕ್ರಾರ ಒಗ್ಗಲ್ಲ. ತರ್ಲೆ ನನ್ ಮಕ್ಕಳಲ್ಲ, ಈ ಜನದಲ್ಲಿ ನೀವು ಉದ್ದಾರ ಆಗಲ್ವೇ? ರಮನಾಥ, 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 ಏನೋದು? ಅಯ್ಯೋ ಕನ್ಫ್ಯೂಷನ್. ನಿನಗೂ ಕನ್ಫ್ಯೂಷನ್, ನನಗೂ ಕನ್ಫ್ಯೂಷನ್. ಅಲ್ಲ ಕಣ ಶಿಷ್ಯ, ಈಗ ಅಕ್ಕಿ ತೊಳೆದ ಮೇಲೆ ಅನ್ನ ಮಾಡ್ಬೇಕಾ, ಅನ್ನ ಆದ್ಮೇಲೆ ಅಕ್ಕಿ ತೊಳಿಬೇಕಾ? ಅನ್ನ ತೊಳೆದು ಅಕ್ಕಿ ಮಾಡ್ಬೇಕು. ನಿಂದ ಆತರ ಆದ್ರೆ ನಂದೊಂಥರ ಬಾಧೆ. ನನ್ನ ಹೆಂಡತಿ ದಡ್ಡಿ ಡಿಗ್ರಿ ಮಾಡಿದಾಳೆ ನಿಜ, ಏನಕ್ಕೂ ಪ್ರಯೋಜನ ಇಲ್ಲ. ಮನೆ ತುಂಬಾ ಬರೀ ಡಬ್ಬನೇ ಇಟ್ಟಿದ್ದಾಳೆ. ಇದ್ರಲ್ಲಿ ಸಾಸಿವೆ ಡಬ್ಬ ಯಾವ್ದು, ಉದ್ದಿನ ಬೇಳೆ ಡಬ್ಬ ಯಾವ್ದು, ಕಡ್ಲೆ ಬೇಳೆ ಡಬ್ಬ ಯಾವ್ದು, ಒಂದ್ರ ಮೇಲೂ ಬರ್ತಿಲ್ವಲ್ಲೋ. ನೀನೊಂದ್ ಕೆಲಸ ಮಾಡಮ್ಮ, ಏನು ಎಲ್ಲದ್ರಲ್ಲೂ ಇಟ್ಟಿಟ್ಟು ತೆಗ್ದಾಕ್ಬಿಡು, ಬಂಬಾಟ ಹೋಯ್ತದೆ. ಎಲ್ಲ ಹಾಕ್ಬಿಡ್ಲಾ? ನನ್ ಮಕ್ಳ ನಿಲ್ಲಿಸ್ರು. ಈಗ ನಿಮ್ದೊಂಥರ ಕನ್ಫ್ಯೂಷನ್ ಆದ್ರೆ ನನ್ನೊಂಥರ ಕನ್ಫ್ಯೂಷನ್. ಏನೋದು? ಈಗ ಸಾರ್ ಮಾಡಕ್ಕೆ ಮೆಣಸಿನ ಪುಡಿ ಹಾಕ್ಲಾ ಇಲ್ಲ ಧನಿಯಾ ಪುಡಿ ಹಾಕ್ಲಾ? ಯಾವ ಪುಡಿ ಹಾಕ್ಬೇಕಾ? ಧನಿಯಾ ಪುಡಿ. ಮೆಣಸಿನ ಪುಡಿ ಕಣ. ಧನಿಯಾ ಪುಡಿ ಕಣ. ಮೆಣಸಿನ ಪುಡಿ ಕಣ. ಧನಿಯಾ ಪುಡಿ ಕಣ. ನಿಲ್ಲಿಸ್ರು ನನ್ನ ಮಕ್ಳ. ಯಾವ ಪುಡಿ ಹಾಕ್ಬೇಕು ಹೇಳ್ರು? ಕಾಫಿ ಪುಡಿ ಹಾಕ್ಬೇಕು. ಒಂದ್ ಕೆಲಸ ಮಾಡು ಗುರು, ಮೆಣಸಿನ ಪುಡಿ ಹಾಕ್ಬಿಟ್ಟು ಒಂದ್ ಮಾಡು, ಮೆಣಸಿನ ಪುಡಿ ಹಾಕದಿರ ಒಂದ್ ಮಾಡು. ಯಾವ್ದು ಚೆನ್ನಾಗಿರುತ್ತೋ ಅದ್ ನಾವ್ ತಿನ್ನೋಣ, ಚೆನ್ನಾಗಿಲ್ದೇ ಇರೋದನ್ನ ನಾಯಿಗೆ ಹಾಕ್ಬಿಡೋಣ. ನಾಯಿನೂ ತಿನ್ನಿಲ್ಲ ಅಂದ್ರೆ ನಮ್ಮ ಹೆಂಡತಿದ್ರಿಗೆ ಹಾಕ್ಬಿಡೋಣ.
ಇಬ್ರು ಒಂದೇ ಜಾತಿ. ಏನ್ರಿ ನಾವೆಲ್ಲ ನಾಯಿಗಳ? ಓಹೋ, ಕದ್ದು ಕೇಳಿಸ್ಕೊತಾ ಇದೀರಾ? ಲೇ ನಿಜಲ್ಲ ನೀನು ಏನು? ನೆಟ್ಟಿಗೆ ಸಾರ್ಗೆ ಮೆಣಸಿನ ಪುಡಿ ಹಾಕ್ಬೇಕೋ ಬೇಡವೋ ಗೊತ್ತಿಲ್ಲ, ನೀವೆಲ್ಲ ಅಡ್ಗೆ ಮಾಡ್ತೀರಾ? ಲೇ, ನಾವು ಸಾರ್ಗೆ ಮೆಣಸಿನ ಪುಡಿ ಹಾಕ್ತಿವೋ ಧನಿಯಾ ಪುಡಿ ಹಾಕ್ತಿವೋ ಅದನ್ನ ಕಟ್ಕೊಂಡು ನಿನ್ಗೇನೋ? ಮೊದ್ಲು ನೀನ್ ಗಂಡ ಕೇಳ್ತಾ ಇದೀನಿ, ನಾನ್ ಕೇಳೋ ಪ್ರಶ್ನೆ ಉತ್ತರ ಕೊಡು. ಈಗ ಎಷ್ಟೇ ಗಂಟೆ ಈ ಮನೆ ಬರೋ ಹೊತ್ತಾ ಇದು? ಅದು ಬರೋವಾಗ ಬಸ್ ಸ್ಟಾಪ್ ನಲ್ಲಿ ಒಂದು ಪ್ರಾಬ್ಲಮ್ ಆಯ್ತು. ಏನ್ ಪ್ರಾಬ್ಲಮ್? ಯಾರೋ ಬಸ್ ಸ್ಟ್ಯಾಂಡ್ ಅಲ್ಲಿ ಇಬ್ರು ಹುಡುಗರು ನಮಗ್ ಸೈಟ್ ಹೊಡಿತಾ ಇದ್ರು. ತಕ್ಕಳಪ್ಪ ಬಾರಿ ಇಲ್ಲಿ ಬಾರಿ ಇಲ್ಲಿ. ಬಸ್ ಸ್ಟಾಪ್ ಅಲ್ಲಿ ಸೈಟ್ ಹೊಡೆದ್ರ? ರಾತ್ರಿ 8 ಗಂಟೆ ಆದ್ರೆ ಸಾಕು, ನಿನ್ನ ಮಕ ನೋಡಕ್ಕಾಗದೆ ಲೈಟ್ ಆಫ್ ಮಾಡಿ ಒಂದ್ ಆರಾಮ್ ಏರ್ಸ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ಮುದ್ರಕಂತೀನಿ. ಸೈಟ್ ಹೊಡೆದ್ರ ನಿನ್ನಲ್ಲೇ ಯಾರ ಮನೆ ಯಾರು ಇಟ್ಕೋತಿರೋ? ಲೇ ಮುದ್ಕ, ನಾನೀಗ ತುಂಬಾ ರಾಂಗ್ ಆಗಿದ್ದೀನಿ. ಎದುರು ಸಿಕ್ಕದೆ ನಿನ್ ಚಾರ್ಜ್ ನನಗೆ ಬೆಂಡ್ ಮಾಡ್ಬಿಡ್ತೀನಿ. ಆಮೇಲೆ ಸೈಡ್ಗೆ ಓಡಾಡ್ಬೇಕು, ಜ್ಞಾಪಕ ಇಟ್ಕೋ. ಮುಚ್ಚಾಯ ಬಾಯ್. ಏನ್ ಮಾಡ್ತಿರೋ? ನೀವು ನನ್ನ ಮನೆನ ನಿಮ್ ಮನೆ ಅಂತ ಹೇಳ್ಕೊಂಡು ಸಾಲ ತಗೊಂಡಿದ್ದು ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೇನೋ? ಯಜಮಾನ್ರೆ ಏನೋ ತಮಾಷೆಗೆ ಆಗಿದ್ದಾಗೋಯ್ತು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋತಿರಲ್ಲ. ತಮಾಸೆ ಹಾಕ್ಬಿಡ್ತೀನಿ ನೋಡು. ಇಂಥ ವಿಚಾರದಾಗ ತಮಾಸೆ ಏನಯ್ಯ? ನೋಡು, ನೀವಿಬ್ರು ನಾಳೆನೆ ಮನೆ ಖಾಲಿ ಮಾಡ್ಬೇಕು. ಕರಿಯ, ನೀನೊಬ್ಬ ಇವತ್ತೇ ಮನೆ ಖಾಲಿ ಮಾಡ್ಬೇಕು. ಪಾರ್ಟಿ ಕರ್ಕೊಂಡ್ ಬಂದಿದ್ದೀನಿ, ಮನೆ ನೋಡ್ರೆ ಹೋಗಿ. ನನ್ನ ಖಾಲಿ ಮಾಡೋಂತ್ಯ? ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀರಿ. ಮನೆ ಓನರ್ ಕೂಡ ಹಿಂಗ ನಡ್ಕೊಳ್ಳೋದು ಯಾಕೆ ಹೊಡಿತೀರಿ ಆತನ? ಆಂಟಿ, ನಿನ್ನೆ ಪೋಸ್ಟ್ ಮಾರ್ಟಮ್ ಮಾಡೋ ಅಂತ ಹೊರಟಿದ್ದೆ, ಈಗ ನೀನೇ ಸಿಕ್ಕಿದ್ಯಾ? ಇವತ್ತು ನೀನೇನಾಗೋಗ್ತೀಯ ಗೊತ್ತಿಲ್ಲ. ಏನೋ ಬೆದರಿಕೆ ಹಾಕ್ತಿ? ನನ್ ಸಂಗಡ ಇದನ್ನ ಇಟ್ಕೋಬೇಡ. ಏನ್ ನಿನ್ ಸಂಗಡ ಎಲ್ಲ ಇಟ್ಕೊಂಡು ಏನು? ನೋಡ್ರಿ, ಯಾವತ್ತು ನೀವು ನಮ್ಮ ಮನೆ ಹೆಂಗಸರೆಲ್ಲ ತಲೆ ಕೆಡಿಸಿ ಕೆಲಸ ಕಳಿಸಿದ್ರು ಅವತ್ತೇ ನಿಮ್ಮ ಹತ್ರ ಗಲಾಟೆ ಮಾಡ್ಬೇಕಾಯ್ತು. ಹೋಗ್ಲಿ ಅಂತ ಸುಮ್ಮನೆ ಇದ್ವಿ. ಈಗಲೂ ಹೇಳ್ತಾ ಇದೀನಿ, ಹೆಚ್ಚಿಗೆ ಮಾತಾಡದೆ ಒಳಗೋಗಿ. 4 ಕಾಸು ಸಂಪಾದನೆ ಮಾಡಿ ಹೆಂಡತಿನ ಸಾಕೋ ಯೋಗ್ಯತೆ ಇಲ್ಲ. ನೀನ್ ನನಗ್ ಬುದ್ಧಿ ಹೇಳಕ್ ಬಂದಿಯಾ? ಈ ಮಂಗನಾಟ ಎಲ್ಲ ನಿಮ್ ಹೆಂಡತಿರ ಹತ್ರ ಇಟ್ಕೊಳ್ರಿ, ನನ್ ಸಂಗಡ ಬೇಡ. ನೀನು ಅಷ್ಟೇ, ನೀನು ಕೋಪನೆಲ್ಲ ನಿನ್ನ ಬ್ಲೌಸು ಸೀರೆ ಹಿಂಡಾಕ್ತಾನಲ್ಲ ನಿನ್ ಗಂಡ, ಅವನ ಹತ್ರ ಇಟ್ಕೊಂಡ್ ನಮ್ಮ ಹತ್ರ ಬೇಡ. ಅಯ್ಯೋ ಪಾಪಿ, ನನ್ ಗಂಡನ ಬಗ್ಗೆ ಮಾತಾಡ್ತೀಯಾ? ಸಾಯಿಸ್ಬಿಡ್ತೀನಿ. ಬರ್ಲಿ ಅವರು, ನಿನಗ್ ಸರಿಯಾಗಿ ಮಾಡಿಸ್ತೀನಿ. ಅವ್ನು ಬಂದ್ರು ತಾನೆ, ಅವ್ನು ಬರೋವರೆಗೂ ನೀನ್ ಜೀವಂತ ಇರ್ಬೇಕಲ್ಲ. ನಿಮ್ಮನ್ನ ಪೊಲೀಸರು ಹಿಡ್ಕೊಂಡಿಲ್ಲ ಅಂದ್ರೆ ನಾನ್ ಸುಗಣನೇ ಅಲ್ಲ. ಪೊಲೀಸ್ ಅಂತೆ ಪೊಲೀಸು, ನಮ್ಮನ್ನ ಪೊಲೀಸ್ ಹಿಡ್ಕೊಡ್ತಾಳ. ಹೇಳ್ತೀನಿ ಬೇಗ ಬರಮ್ಮ. ನೋಡ್ದ್ಯಾ ಗುರು, ನಾವ್ ಹೇಳ್ದಾಗೇನೆ ಒಂದು ಸೂಪರ್ ಫಿಗರ್ ನ ಕರ್ಕೊಂಡ್ಬಂದು ನಿನ್ ಮುಂದೆ ನಿಲ್ಸಿದೀವಿ. ನಮಸ್ಕಾರ. ಹಾಯ್. ಹಾಯ್. ಅಯ್ಯೋ ಲಕ್ಷ್ಮಿ. ಇನ್ಮೇಲೆ ಇವಳು ಕೆಲಸದವಳು ನಮ್ಮ ಕಲ್ಪನೆಗೆ ಸ್ವಂತದವಳು. ಕೆಲಸದವಳು ಕಣೆ, ಕೆಲಸದವಳು ಕಾಣ್ತಾ ಇಲ್ಲ. ಆಹಾ ಡಿಯರ್, ಇನ್ಮೇಲಿಂದ ನಮ್ಮ 3 ಜನರ ಮನೇಲಿ ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಎಲ್ಲ ನೀನೇ. ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸಿ ಬಟ್ಟೆ ತುಡಿಸಿ ಸ್ಕೂಲ್ ಬಿಡ್ಬೇಕು. ಒಟ್ನಲ್ಲಿ ಇನ್ಮೇಲಿಂದ ಎಲ್ಲಾ ಮಕ್ಕಳಿಗೂ ನೀನೇ ತಾಯಿ. ಆದ್ರೂ ಒಂದು, ನಮ್ಮ ಮಕ್ಕಳು ಹೋಗೋ ದಾರಿಲಿ ನಾಯಿ ಬೇಕಾದ್ರೆ ಬರ್ಲಿ, ಆದ್ರೆ ಎತ್ತು ತಾಯಿ ಮಾತ್ರ ಬರ್ಬಾರ್ದು. ನಾವು 3 ಜನ ಆಫೀಸ್ಗೆ ಹೋಗುವಾಗ ಕಾಂಪೌಂಡ್ ವರ್ಗೂ ಬಂದು ನಮ್ 3 ಜನಕ್ಕೆ ಅಂತ ಫ್ಲೈಯಿಂಗ್ ಕಿಸ್ ಕೊಡ್ಬೇಕು. ನಾವು ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋವಾಗ ಬಾಗ್ಲಲ್ಲಿ ನಿಂತ್ಕೊಂಡು ತಲೆ ತುಂಬಾ ಹೂ ಮುಡ್ಕೊಂಡು ನಮ್ಮನ್ನ ಸ್ವಾಗತ ಮಾಡ್ಬೇಕು. ಅಷ್ಟೇ ಅಲ್ಲ, ನಮ್ಮವರೆಗೂ ಕುಡಿಯೋ ಅಭ್ಯಾಸ ಇದೆ. ನಮ್ಮವರನ್ನ ಸುತ್ತಲೂ ಕೂರಿಸ್ಕೊಂಡು ಮಧ್ಯದಲ್ಲಿ ನೀನು ಕೂತು ನಮಗ್ ಬ್ರಾಂದಿ ಹಾಕೊಡ್ಬೇಕು. ಜೊತೆಲಿ ಒಂದಿಷ್ಟು ವಿಷರು ಹಾಕ್ಬಿಡು, ನೆಟ್ಟಗ್ ನೆಗೆದ್ಕೊಂಡ್ಬಿಡ್ಲಿ ಈ ಕರಿಯ. ನಾಲ್ಗೆ ಮೇಲೆ ಇಡ್ತಾ ಇರ್ಲಿ, ಹಂಗೆ ಕತ್ತರಿಸಿ ಹಾಕ್ಬಿಟ್ಟೇನು.
ಕಾಫಿ ತಗೊಂಬರೋ. ನಂಗ್ ಕಾಫಿ ಬೇಡ, ನನ್ ಬೋರ್ನ್ವಿಟನೇ ಕುಡಿಯೋದು. ಲೇ, ಹೋಗು, ತಗೊಂಬಾ. ಲೇ, ನೀನು ಹೋಗು, ತಗೊಂಬಾ. ನನ್ನ ಬಂಗಾರ, ನನ್ನ ಚಿನ್ನ. ಹೆಂಡತಿರಕ್ ಸರಿಯಾಗಿ ಮರ್ಯಾದೆ ಕೊಡಕ್ ಬರಲ್ಲ, ಆ ಕೆಲ್ಸದವ್ರ ಮುಂದೆ ಗಿಂಚ್ತಾ ಇರೋದ್ ನೋಡು, ನಾಚಿಗೆಟ್ಟವ್ರು. ಲೇ, ಇವ್ರನ್ನೆಲ್ಲ ಸುಮ್ನೆ ಹಿಂಗೆ ಬಿಡಬಾರ್ದು ಕಣೆ, ಇವ್ರ ತಲೆ ಬುರುಡನ ಚಚ್ಚಾಕ್ ಬಿಡ್ಬೇಕು. ಲೇ ಕರಿಯ, ಲಂಕಣನ್ ಕರ್ಕೊಂಡ್ ಬಂದಿದ್ಯಾ ನೀನು? ಲೇ ನಿನ್ನ ತೋಲೆ ನೋಡು, ನೀನು ಬೆಳಗಿನ ಸಂಜೆವರೆಗೂ ಅವ್ರ ಮನೆ ಕೆಲಸನೆಲ್ಲ ಮಾಡು. ರಾತ್ರಿ ಆದ್ಮೇಲೆ ನನ್ನ ಮನೆ ಬಂದು ಸೆಟ್ಲ್ ಆಗ್ಬಿಡು. ನಿನಗೆ ಸ್ವರ್ಗದ ಒಂದ್ ರೌಂಡ್ ತೋರಿಸ್ತೀನಿ. ಯಾಕೆ ನಿಮ್ ಮನೇಲಿ ನಿಮ್ ಹೆಂಡತಿ ಇಲ್ವಾ? ಅಯ್ಯೋ, ಇದ್ಲು ನೆನ್ನೆವರೆಗೂ. ಎದುರು ಮನೆ ಮೇಷ್ಟ್ರ ಜೊತೆ ಇವತ್ತು ಓಡೋಲ್ಟಗವಳೆ. ಅಯ್ಯೋ, ಯಾರ್ ಅಂತಿದ್ಯೋ? ಗಂಡಾಗಿ ಮಾತಾಡಕ್ ನಿಂಗೆ ನಾಚಿಕೆ ಆಗಲ್ಲ ನಿನ್ನಲ್ಲೇ? ಕಟ್ಕೊಂಡ್ ಗಂಡಿಗೆ ಇಟ್ಕೆ ನೋಡಿತಾ ಇದೀನ. ನೀನ್ ಇವತ್ತು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ, ನೀನ್ಯಾವ್ ಕಟ್ಕೊಂಡವನು? ಕಟ್ಕೊಂಡೋದು ಇವಾಗ ಕಂಡಾಳ ಕರ್ಕೊಂಡು ಒಳಗೆ ಹೋಗ್ತಾ ಇದ್ದ, ನೀನ್ಯಾವ್ ಕಟ್ಕೊಂಡವನು? ಅಯ್ಯೋ, ಇರೇ ಇವತ್ತು ನಿನ್ನ ಬುಳ್ಳೆ ಬಿಸ್ತಿರ್ ಕಾಸ್ಬಿಡ್ತೀರೋ. ಬರೇ ಬಾಬಾ, ಬಾರೆ ಬಾರೆ ಲೇ. ನಿನಗೆ ಚಿಲ್ಲಿ ಚಿಕನ್ ಬೇಕಾ? ನಿನಗೆ ಫಿಶ್ ಬೇಕಾ? ನಿನಗೆ ತಲೆ ಮಾಂಸ ಬೇಕಾ? ನೀನ್ ನನ್ನ ಹೆಂಡತಿ ಅಲ್ಲಮ್ಮ, ನನ್ನ ತಾಯಿ, ನನ್ನ ಭಾಗ ತ್ಯಾವರು. ಬಿಟ್ಬಿಡಮ್ಮ. ನನ್ ಮಕ್ಳು ಹುಚ್ಚೆ ಉಯ್ಯ, ನಿನ್ನ ನಾಲಿಗೆ ಕೆತ್ತು ತಿನ್ನ. ಒಂದೊಂದ್ಸಲಕ್ ಒಂದೊಂದ್ ಮಾತಾಡ್ತಾನಲ್ಲ. ನಿನ್ನ ಹೊಟ್ಟೆಗೆ ಉಂಡೆ ಹಾಕಿ ನಿನ್ನ ಹೊಟ್ಟೆಲಿರೋ ಬೋಟಿ ಎಲ್ಲ ನಿಕ್ಕಾಲ್ ಮಾಡ್ತಿದ್ರೆ ನಾನ್ ನಮ್ಮ ಅಪ್ಪನ್ ಗುಡ್ತಾಳಲ್ಲ.